ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೇನ್ ಹೆಡ್ಲೈನಲ್ಲಿ ಸುದ್ದಿ ಬಂದಿರೋದು ನಮ್ಮ ಕರ್ನಾಟಕ ಮತ್ತು ನೆರೆಯ ಮಹಾರಾಷ್ಟ್ರ ಇದೆ ಅಲ್ವಾ, ಆ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಒಂದು ಗಡಿ ವಿವಾದ ಇವತ್ತು ನಿನ್ನೆಯದಲ್ಲ. ಪದೇ ಪದೇ ಈ ಮಹಾರಾಷ್ಟ್ರದ ಕೆಲ ಪುಂಡರು, ಈ MES ಶಿವಸೇನೆ ಅವರೆಲ್ಲ ಸೇರಿಕೊಂಡು ಬೆಳಗಾವಿ ನಮಗೆ ಸೇರಬೇಕು, ನಿಪ್ಪಾಣಿ ನಮಗೆ ಸೇರಬೇಕು, ನಂದಗಡ, ಕೆಲವು ಬೀದರ್ನ ಪ್ರದೇಶಗಳು ಬಾಲ್ಕಿ ಆಗಿರ್ಬೋದು, ಹೀಗೆ ಖ್ಯಾತಿಯನ್ನು ತೆಗೆದುಕೊಂಡು ಬರ್ತಾನೇ ಇದ್ದರು. ಕಾನೂನಾತ್ಮಕವಾಗಿಯೂ ಕೂಡ ಕರ್ನಾಟಕ ಅದನ್ನು ಯಾವಾಗಲೂ ಗೆದ್ದಾಗಿದೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ತಿರಸ್ಕಾರ ಆಗುತ್ತಾ ಅಥವಾ ಅಂಗೀಕಾರ ಆಗುತ್ತಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮಹಾಜನ್ ಆಯೋಗ ಇತ್ತಲ್ವ, ಆ ವರದಿಯೇ ಅಂತಿಮ ನಮಗೆ, ಅದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಬೆಳಗಾವಿ ನಮಗೆ ಸೇರಿದ್ದು. ಆದರೆ ಈಗ ಮಹಾರಾಷ್ಟ್ರದ ವಾದ ಅಂತ ಹೇಳಿದರೆ ಸುಮಾರು 865 ಹಳ್ಳಿಗಳು ನಮಗೆ ಸೇರಿದಾವೆ ಅಂತ ಅವರು ವಾದ, ಇನ್ಕ್ಲೂಡಿಂಗ್ ಬೆಳಗಾವಿ. ಆಮೇಲೆ ಸಣ್ಣ ಪುಟ್ಟ ಹಳ್ಳಿಗಳು, ಕೆಲವು ತಾಲೂಕುಗಳು ಎಲ್ಲವೂ ಕೂಡ ಅವರು ಪಾಲಾಗುತ್ತೆ ಅನ್ನುವಂತಹ ಭಯ ಕನ್ನಡಿಗರಿಗಂತೂ ಇಲ್ಲವೇ ಇಲ್ಲ. ನೋಡಿ, 24 ವರ್ಷಗಳಾದ ಮೇಲೆ ಅರ್ಜಿ ವಿಚಾರಣೆ ಬರ್ತಾ ಇದೆ. 2004ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮಹಾರಾಷ್ಟ್ರದವರು ಅರ್ಜಿಯನ್ನು ಹಾಕಿದರು. ಹಾಗಾಗಿಯೇ ಕರ್ನಾಟಕ ಸರ್ಕಾರ ಕೂಡ ಪ್ರಬಲವಾದಂಥ ವಕೀಲರನ್ನು, ಪ್ರಬಲವಾದಂಥ ವಾದವನ್ನು ಮಾಡಲಿಕ್ಕೆ ನುರಿತ ಮತ್ತು ಹಿರಿಯ ಅನುಭವಿ ವಕೀಲರನ್ನ ನೇಮಕ ಮಾಡಿದೆ. ಹಾಗಾಗಿ ನಮಗೆಲ್ರಿಗೂ ಕೂಡ ಒಂದು ಭರವಸೆ ಇದೆ, ಬೆಳಗಾವಿ ಅಷ್ಟೇ ಅಲ್ಲ, ಇನ್ನುಳಿದಂಥ ಅವರು ಪ್ರದೇಶಗಳು ನಮಗೇ ಸೇರಬೇಕು ಅಂತೇಳಿ. ಯಾಕೆಂದರೆ ಮಹಾಜನ್ ಆಯೋಗದ ವರದಿಯ ಪ್ರಕಾರ ಈ ಕಾಸರಗೋಡು ಸೇರಿದಂತೆ ಕೆಲವು ಪ್ರದೇಶಗಳು ಕರ್ನಾಟಕಕ್ಕೆ ಸೇರಿದ್ದು ಅನ್ನೋದು ಕೂಡ ಬಹಳ ಸ್ಪಷ್ಟ. ಆದರೆ ಅದನ್ನು ಅವರು ಒಪ್ಕೊಳ್ತಾ ಇಲ್ಲ. ಇವತ್ತು ಅದರ ಹಣೆ ಬರಹ ಗೊತ್ತಾಗುತ್ತೆ. ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು. ನೀನೇನು ಹೇಳಿದ್ರು ಅಂತ ಹೇಳಿದ್ರೆ, ಅವಕಾಶನೇ ಇಲ್ಲ ಅವ್ರಿಗೆ ಕೋರ್ಟ್ ಹೋಗಲಿಕ್ಕೆ ಅಂಥೇಳಿ. ಅದೆಲ್ಲವೂ ಕೂಡ ಸಂಸತ್ನ ಒಂದು ನಿರ್ಣಯದಂತೆ ನಡೆಯುವಂಥ ಕೆಲಸಗಳು ಅಂಥೇಳಿ. ಹಾಗಾಗಿಯೇ ಕರ್ನಾಟಕದ ಗಡಿ ವಿಚಾರ ಅಂತ ಬಂದಾಗ, ನೆಲಜಲ ಭಾಷೆ ಅಂತ ಬಂದಾಗ ಬರೀ ಸರ್ಕಾರದ ಹೊಣೆಗಾರಿಕೆ ಅಷ್ಟೇ ಅಲ್ಲ, ಇದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದಕ್ಕೆ ಸರ್ಕಾರಕ್ಕೆ ಕೈ ಜೋಡಿಸ್ಬೇಕು. BJPಯವರು ಅವ್ರ ಸರ್ಕಾರಗಳಿದ್ದಾಗಲೂ ಕೂಡ ಸಾಕಷ್ಟು ರೀತಿಯಾದಂಥ ಹಿನ್ನಡೆಗಳಾಗಿದೆ. ಹಾಗಾಗಿ ಈಗ HK ಪಾಟೀಲ್ ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ ಗಡಿ ಪ್ರಾಧಿಕಾರದ್ದು. ಅವರು ಕೂಡ ಸಾಕಷ್ಟು ರೀತಿಯಾದ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಬೆಳಗಾವಿಯ ಕೆಲ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತನ್ನು ಹೆಚ್ಚಳ ಮಾಡಲಾಗಿದೆ, ಅದರಲ್ಲೂ ಈ ಮರಾಠಿ ಭಾಷಿಕರು ಹೆಚ್ಚಾಗಿರುವಂಥ ಪ್ರದೇಶಗಳಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿರುವಂಥ ಕೆಲ ಮರಾಠಿಗರೇನಿದ್ದಾರೆ, ಕೆಲವರು ಹೇಳ್ತಾ ಇರೋದು ನಾನು, ಅಂದರೆ ನಾಡದ್ರೋಹಿಗಳ ಥರ ವರ್ತನೆ ಮಾಡ್ತಾ ಇರ್ತಾರೆ. ಇಲ್ಲಿ ನೀರು, ಇಲ್ಲಿ ಗಾಳಿಯನ್ನು ಸೇವಿಸಿ, ಇಲ್ಲಿ ಊಟವನ್ನು ತಿಂದು, ಇಲ್ಲಿ ಬದುಕನ್ನು ಕಟ್ಟಿಕೊಂಡು ಕನ್ನಡಿಗರ ವಿರುದ್ಧವೇ ದಂಗೆ ಏಳುವಂಥ ಪರಿಸ್ಥಿತಿಗಳನ್ನು ಕೆಲವೊಂದು ಸರಿ ನಿರ್ಮಾಣ ಮಾಡ್ತಾ ಇರ್ತಾರೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ನಮಗಂತರೂ ಖಂಡಿತವಾಗಲೂ ಈ ವಿಚಾರದಲ್ಲಿ ಯಾವುದೇ ಭಯ ಇಲ್ಲ. ನಮ್ಮ ಪರವಾಗಿ ತೀರ್ಪು ಬರುವಂತಹ ಒಂದು ನಂಬಿಕೆ,